ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅವ್ಯಕ್ತೋಕ್ಷರ ಇತ್ಯುಕ್ತಂ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದನ್ನು ಪಡೆದು ಪುನಃ ಭೂಮಿಗೆ ಹಿಂತಿರುಗಿ ಬರೋದಿಲ್ವೋ ಅಂತಹ ಧಾಮ ನನ್ನದು, ಅದೇ ಪರಮಗತಿ, ಪರಮಾಂ ಗತಿಂ. ಅದನ್ನು ಯಾವುದೋ ಅವ್ಯಕ್ತ ಅಕ್ಷರ ಅಲ್ಲಿ ಹೋದ ಮೇಲೆ ಎಂದಿಗೂ ಕೂಡ ಇನ್ನು ನಮ್ಮ ಜರ ಮರಣ ಅಥವಾ ನಮ್ಮ ಪುಣ್ಯದಲ್ಲಿ ಕಡಿಮೆಯಾಗೋದಾಗಲಿ, ಇನ್ನೇನೇ ಯಾವುದೇ ವೈಪರೀತ್ಯಗಳಾಗಲಿ, ಕರ್ಮದಿಂದ ಆಗೋದಾಗಲಿ ಯಾವುದೇ ಅಲ್ಲಿ ಆಗೋದಿಲ್ಲ. ಅದೇ ನನ್ನ ಧಾಮ. ಅದನ್ನು ಪಡೆದ ಮೇಲೆ ಪುನರಾವರ್ತಿ ಅನ್ನೋದೇ ಇರೋದಿಲ್ಲ. ಅಂತಹ ಧಾಮಕ್ಕೆ ಹೋಗೋದಕ್ಕೆ ಎಷ್ಟು ಸುಲಭವಾದಂತಹ ಮಾರ್ಗವನ್ನು ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನ ಮಹಾಪುಣ್ಯವಂತ, ಅವನ ಪುಣ್ಯವನ್ನು ಬ್ರಹ್ಮಾಂಡದಲ್ಲಿ ಯಾರಿಗೂ ಅವನಷ್ಟು ಪುಣ್ಯ ಇರಲಿಕ್ಕಿಲ್ಲ. ಭಗವಂತ ಸ್ವತಃ ಅವನಿಗೆ ಎಷ್ಟು ಮಿತ್ರನಂತೆ ಉಪದೇಶ ಮಾಡಿದ್ದಾನೆ. ಆ ಭಗವದ್ಗೀತೆಯನ್ನು ಓದಿದರೆ ನಮಗೂ ಕೂಡ ಭಗವಂತ ಅಷ್ಟೇ ಮಿತ್ರತ್ವದಿಂದ ಹೇಳ್ತಾ ಇದ್ದಾನೆ ಅನ್ನುವಂತಹ ಭಾವನೆ ಬರುತ್ತೆ. ಅದನ್ನು ಓದಿದವರೇ ಪುಣ್ಯವಂತರು, ಅದನ್ನು ಕೇಳ್ತಾ ಇರೋರು ಬಹಳ ಪುಣ್ಯವಂತರು. ಇಂದಿನ ಪಂಚಾಂಗ ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 6ನೇ ತಾರೀಕು ಶನಿವಾರ, ಷಷ್ಠಿ ತಿಥಿ ಹಾಗೂ ಇಂದು ಧನಿಷ್ಠ ನಕ್ಷತ್ರ. ಮತ್ತು ಇಂದಿನ ಭವಿಷ್ಯವನ್ನು ನೋಡೋಣ. ಧನಿಷ್ಠ ನಕ್ಷತ್ರದ ಬಗ್ಗೆ ನಾವೀಗಾಗಲೇ ಹೇಳಿದ್ದೇವೆ ಅನೇಕ ಬಾರಿ. ಅದು ಧನವನ್ನು ತಂದುಕೊಡುವಂತಹ ನಕ್ಷತ್ರ. ಹೀಗಾಗಿ ಅನೇಕ ರಾಶಿಗಳಿಗೆ ಇಂದು ಖಂಡಿತವಾಗಲೂ ಧನಾಗಮವಾಗುತ್ತೆ. ಮೇಷರಾಶಿಗೆ ಮೊದಲನೇದಾಗಿ ಧನಾಗಮ ಖಂಡಿತವಾಗಲೂ ಆಗುತ್ತೆ. ಇವತ್ತು ನಿಮಗೆ ಮಿತ್ರರಿಂದ ಮನಸ್ಸಿಗೆ ಅತ್ಯಂತ ಹೆಚ್ಚಿನ ತೃಪ್ತಿ ನೀವು ನೋಡಬಹುದು ಮತ್ತು ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಗಳು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಮಿಥುನ ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿನ. ಯಾಕೆಂದರೆ ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲ ವ್ಯಾಕುಲತೆ ಇವತ್ತು ಮಾಯವಾಗಿರುತ್ತೆ. ಇವತ್ತು ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯರಿಗೆ ಧನಾಗಮವಾಗುತ್ತೆ. ಕರ್ಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ನೀವು ನಿಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಹಣವನ್ನು ಇವತ್ತು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇರಬಹುದು. ಧನ ವ್ಯಯ ಮಾಡಿ ನೀವು ಸಂತೋಷವನ್ನು ಕೊಂಡುಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬಹುದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ವಹಿವಾಟುಗಳಲ್ಲಿ ಇವತ್ತು ಬೇರೆಯವರಿಂದ ನಿಮಗೆ ಸಹಕಾರ ಪ್ರಾಪ್ತಿ ಹಾಗೂ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಜಯ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಇವತ್ತು ಅತ್ಯುತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಮನಸ್ಸಿನ ತುಮುಲತೆ ಇವತ್ತು ಸ್ವಲ್ಪ ಹೆಚ್ಚಾದಂತೆ ಅನಿಸುತ್ತೆ. ಆದರೆ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್, ಹಣಕಾಸು ಇತ್ಯಾದಿ ವ್ಯವಹಾರಗಳಲ್ಲಿರೋರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಪ್ರಾಫಿಟ್ ಬುಕಿಂಗ್ ಬೇಡ. ವೃಶ್ಚಿಕ ರಾಶಿಯವರಿಗೆ ಮನೆಯ ಜವಾಬ್ದಾರಿಗಳು, ತಾಯಿಯ ಜವಾಬ್ದಾರಿ, ಆಸ್ತಿ ಪಾಸ್ತಿ ವಿಚಾರಗಳು ಇವೆಲ್ಲದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಆದರೂ ಕೂಡ ಇವತ್ತು ತಾಯಿಯನ್ನು ನೋಯಿಸಬಾರದು ಯಾವುದೇ ಕಾರಣಕ್ಕೂ. ತಾಯಿಯಿಂದ ನಿಮಗೂ ಕೂಡ ನೋವಾಗದಂತೆ ನೋಡಿಕೊಳ್ಳಿ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮದಲ್ಲಿ ಇರೋರಿಗಂತೂ ಮತ್ತು ಸೇಲ್ಸ್, ಮಾರ್ಕೆಟಿಂಗ್, ರಿಸರ್ಚ್ಗಳಲ್ಲಿರೋರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದಲೂ ಪ್ರಗತಿ ಸಾಧ್ಯ. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ನಿಮ್ಮ ಮನೆಯ ಬಗ್ಗೆ ಹಾಗೂ ನಿಮ್ಮ ಸಂಸಾರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ. ನಿಮ್ಮ ಸಂಸಾರದವರ ಆರ್ಥಿಕ ಸುಭದ್ರತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಸಂಸಾರ ಬಹಳ ಮುಖ್ಯವಾಗುತ್ತೆ. ಅಲ್ಲಿಂದ ನಿಮಗೆ ಸಂತೋಷ ಪ್ರಾಪ್ತಿ. ಕುಂಭರಾಶಿಯವರಿಗೆ ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ತೊಂದರೆಗಳು ಇಂದು ಪರಿಹಾರವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ ಹಾಗೂ ನಿಮಗೆ ಇವತ್ತು ಮಾರ್ಗದರ್ಶನ ಕೂಡ ಸಿಕ್ಕಿದೆ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಮೀಟಿಂಗ್ ಇತ್ಯಾದಿಗಳು, ಮಾತು, ಕಮ್ಯುನಿಕೇಷನ್ ಎಲ್ಲದನ್ನು ಬೇರೆ ದಿನಕ್ಕೆ ಒಡ್ಡುವುದು ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದ್ರಿಂದ ಪುನರಾವರ್ತಿ ಇಲ್ಲ, ಪುನರ್ಜನ್ಮ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.